ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣಗಳು. ಆರೋಗ್ಯವಂತ ಮನಸ್ಸು ಇದ್ದರೆ ಆರೋಗ್ಯವಂತ ದೇಹವನ್ನು ಇಟ್ಟುಕೊಳ್ಳಲು ಬರುತ್ತದೆ. ಅಂತಹ ಆರೋಗ್ಯವಂತ ದೇಹವನ್ನು ಇಟ್ಟುಕೊಳ್ಳಲು ಅಣ್ಣ ಬಸವಣ್ಣನವರ ಒಂದು ವಚನವನ್ನು ನಾವು ಚಿಂತನೆ ಮಾಡೋಣ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಇರಿಸೂ ಕೂಡಲ ಸಂಗಮ ದೇವ. ಇವತ್ತಿನ ದಿವಸ ಈ ವಚನವನ್ನು ನಾನು ಯಾವ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಅಂದರೆ, ನಾವು ಒಂದೊಂದು ಶಬ್ದಗಳನ್ನು ಬಳಸುವಾಗ 10 ಸಲ ನಾವು ಯೋಚನೆ ಮಾಡಿ ಆ ಶಬ್ದವನ್ನು ನಾವು ಹೊರಗೆ ಹಾಕಬೇಕು. ಒಂದು ವೇಳೆ ಹಿಂದು ಮುಂದು ವಿಚಾರ ಹಾಕಲಾರದೆ ಹಾಕಿದರೆ ಬೇಕಾದಷ್ಟು ಅನಾಹುತಗಳು ಆಗುತ್ತವೆ. ಆ ಕಾರಣಕ್ಕಾಗಿ ಮಹಾತ್ಮ ಬಸವಣ್ಣನವರ ಈ ವಚನವನ್ನು ನಿಜಕ್ಕೂ ಜೀವನದಲ್ಲಿ ಪ್ರಯೋಗ ಮಾಡಿ ನೋಡಿದಾಗ ಅದರ ರಿಸಲ್ಟ್ ಗ್ಯಾರಂಟಿ ಸಿಗಲಿದೆ ಮತ್ತು ಮನಸ್ಸನ್ನು ಶಾಂತಿಯುತವಾಗಿ ಇಟ್ಕೊಳ್ಳಲು ಬರುತ್ತದೆ. ಬಸವಣ್ಣನವರು ಹೇಳುತ್ತಾರೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಈ ವಚನದ ಭಾವಾರ್ಥ ಯಾವ ಕಡೆನೂ ಹೋಗಬಾರ್ದಂತಲ್ಲ, ನಾವು ನಡೆದುಕೊಂಡು ಹೋಗುವ ದಾರಿ ಅದೆಲ್ಲವೂ ಕೂಡ ಒಳ್ಳೆಯದಕ್ಕಾಗಿಯೇ ಇರಬೇಕು ಎನ್ನುತ್ತಾರೆ ಮಹಾತ್ಮ ಬಸವಣ್ಣವರು. ಒಂದು ವೇಳೆ ನಾವು ಕೆಟ್ಟದಕ್ಕಾಗಿರ್ತಕ್ಕಂಥ ಆ ದಾರಿಗೆ ನಾವು ಈ ಹೆಜ್ಜೆಯನ್ನು ಹಾಕಿದರೆ ನನ್ನ ಕಾಲಗಳನ್ನು ಕುಂಟು ಮಾಡಿಬಿಡು ಎಂದು ಹೇಳ್ತಾರೆ ಬಸವಣ್ಣನವರು. ಇದು ಕೂಡ ಅವರೇ ಮಾಡಿದ್ರಂತಲ್ಲ, ಇದು ನಾವು ಕೂಡ ಪ್ರಯೋಗ ಮಾಡಬಹುದು. ಬಹಳ ಸರಳವಾಗಿಯೇ ಇದೆ. ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಈ ಕಣ್ಣಿನಿಂದ ಏನೆಲ್ಲ ಚಿತ್ರಗಳನ್ನು ನೋಡಿ, ಕೆಟ್ಟದನ್ನು ಈ ಟಿ ವಿಯಲ್ಲಿ ಕೇಳಿ, ಮೊಬೈಲ್ದಲ್ಲಿ ಕೂಡ ಕೆಟ್ಟದನ್ನು ಇವತ್ತು ರಾಜಕಾರಣಿಗಳು, ಇವಾಗ MP ಎಲೆಕ್ಷನ್ ಬಂದಿದೆಯಲ್ಲ, ಇವರಿಗೆ ಏನು ಹೇಳ್ತಾ ಇದ್ದಾರೆ, ಅವ್ರಿಗೇನು ನೋಡ್ತಾ ಇದ್ದಾರೆ, ಬರೀ ಇವೇ ಜಗಳ ಇವೆಲ್ಲವೂ ಕೂಡ ನಾವು ಈ ಕಣ್ಣಿನ ಮುಖಾಂತರ ನೋಡೋದಾಗಲಿ, ಈ ಕಿವಿ ಮುಖಾಂತರ ಕೆಟ್ಟ ಶಬ್ದಗಳನ್ನು ಕೇಳೋದಾಗಲಿ, ಇವುಗಳನ್ನು ನಾವು ಕಂಟಿನ್ಯೂ ಮಾಡಿದರೆ ನಮ್ಮ ಒಳಗಿನ ರಕ್ತ ಹಾಳಾಗಿ ನಾವು ಈ ಶರೀರವನ್ನು ಒಂದು ರೋಗಗ್ರಸ್ತ ಶರೀರ ಆಗಲು ಸಾಧ್ಯವಿದೆ ಎಂದು ನಾನು ವೈಜ್ಞಾನಿಕವಾಗಿ ವಿಜ್ಞಾನದ ರೂಪದಲ್ಲಿ ಇದನ್ನು ಇವತ್ತು ನಾನು ಪ್ರಮಾಣ ಮಾಡುತ್ತಿದ್ದೇನೆ. ನಾನು ಕೂಡ ಇಂಥವೆಲ್ಲವೂ ಕೂಡ ಬಿಟ್ಟು ಬಿಡಲು ನಾನು ಒಂದು ಸಾಹಸ ಈ ಒಂದು ಕಾರ್ಯದಲ್ಲಿ ನಾನು ಕೈ ಹಾಕಲಿದ್ದೇನೆ. ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಇನ್ನೊಬ್ಬರ ಮಾತುಗಳನ್ನು ಅವ್ರು ಬಂದು ಈ ಕಿವಿದಾಗ ಏನಾರು ಹೇಳೋದು, ಅವ್ರು ಮತ್ತೊಬ್ಬರಿಗೆ ನಾವು ಅವ್ರಿಗೆ ಇನ್ನೊಂದು ಹೇಳೋದು, ಇವೆಲ್ಲವೂ ಕೂಡ ನಿಜಕ್ಕೂ ನಾವು ಮೂಕರಾಗಿರಬೇಕು ಹೊರತಾಗಿ ಅವಶ್ಯಕತೆ ಇರಲಾರದ ಶಬ್ದಗಳನ್ನು ಕೇಳಿದರೆ ಈ ಕಿವಿಯ ಮುಖಾಂತರ ಅಂತರಂಗದಲ್ಲಿ ಹೋಗಿ ಆ ಶಬ್ದಗಳನ್ನು ನಮ್ಮ ಮನಸ್ಸನ್ನು ನಂಜು ಮಾಡುತ್ತವೆ. ಯಾವ ಶಬ್ದಗಳು? ಇನ್ನೊಬ್ಬರ ಮನೆಗಳಿಗೆ ಬೆಂಕಿ ಹಚ್ಚತಕ್ಕಂಥ ಶಬ್ದಗಳು, ಇನ್ನೊಬ್ಬರ ಕೆಟ್ಟ ನುಡಿಗಳನ್ನು ಕೇಳ್ತಕ್ಕಂಥ ಶಬ್ದಗಳು, ಇವೆಲ್ಲವೂ ಕೂಡ ಬಹಳ 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 ಡೇಂಜರವಾಗಿ ಈ ಶರೀರಕ್ಕೆ ಒಂದು ರೋಗಗ್ರಸ್ತ ಶರೀರ ಆಗಲು ಸಾಧ್ಯವಿದೆ ಎಂದು ನಾನು ಗ್ಯಾರಂಟಿ ಹೇಳ್ತಾ ಇದ್ದೀನಿ. ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಬಸವಣ್ಣನವರು ಹೇಳುತ್ತಾರೆ, ಈ ಶರೀರವೇ ದೇವಾಲಯ, ಈ ಶರೀರವೇ ದೇವಸ್ಥಾನ ಇರುವುದರಿಂದ ಈ ಕಿವಿನಿಂದ ಕೆಟ್ಟದನ್ನು ನಾನು ಒಂದು ವೇಳೆ ಕೇಳಿದರೆ ನನ್ನ ಕಿವಿಗಳನ್ನು ಕಿವುಡು ಮಾಡಿಬಿಡು. ಅಂದರೆ ಈ ಪ್ರಮಾಣ ನಾವು ಕೂಡ ಮಾಡಬೇಕಾಗಿದೆ. ಇನ್ನೊಂದು ಬೇರೆ ಪಥ್ಯ, ಆ ಪಥ್ಯ ಈ ಪಥ್ಯ, ಆ ನಿಯಮ ಈ ನಿಯಮ, ಏನು ನಿಯಮ ಮಾಡುವ ಅವಶ್ಯಕತೆ ಇಲ್ಲ. ಆತ್ಮಸಾಕ್ಷಿಯಿಂದ ಅವಶ್ಯಕತೆ ಇರತಕ್ಕಂಥ ಶಬ್ದಗಳನ್ನು ಕೇಳುವುದಾಗಲಿ, ಅವಶ್ಯಕತೆ ಇರತಕ್ಕಂಥ ಶಬ್ದಗಳನ್ನು ಇನ್ನೊಬ್ಬರ ಜೊತೆ ಹೇಳುವುದಾಗಲಿ, ಒಂದು ಮಾತು 10 ಸಲ ಹೇಳೋದು ಮಹಾ ಅಪರಾಧ, ಮಹಾ ತಪ್ಪಾಗುತ್ತದೆ. ಯಾಕೆಂದರೆ ನನಗೆ ಆಗಿರ್ತಕ್ಕಂಥ ನನ್ನ ಒಳಗಿನ ಒಂದು ಇದನ್ನು ನಾನು ಇವತ್ತು ವ್ಯಕ್ತಪಡಿಸ್ತಾ ಇದ್ದೇನೆ. ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಈ ಅಂತರಂಗದ ದೇವನಿಗೆ ತಂದೆ ರೂಪದಲ್ಲಿ ಹೇಳಿದ್ದಾರೆ ಬಸವಣ್ಣನವರು. ತಾಯಿ ರೂಪದಲ್ಲಿ ಬಂಧು ಬಳಗ ಎಲ್ಲವೂ ಕೂಡ ನಮಗೆ ಎಲ್ಲರೂ ಕೈ ಬಿಟ್ಟರೆ ಪರವಾಗಿಲ್ಲ, ಆದರೆ ಅಂತರಂಗದ ದೇವನೇ ನನಗೆ ತಂದೆ ತಾಯಿ ಬಂಧು ಬಳಗ
ಎಲ್ಲ ರೂಪದಲ್ಲಿ ನನಗೆ ಇದ್ದಿ ನೀನು ಎಂದು ಈ ಒಳಗಿನ ದೇವನಿಗೆ ಪ್ರಮಾಣ ಮಾಡಿದ ಈ ಬಸವಣ್ಣನವರ ವಚನ. ನಿಮ್ಮ ಶರಣರ ಪಾದವಲ್ಲದೆ ಅಂದರೆ ಆತ್ಮ ಸಾಕ್ಷಿಲಿಂದ ಬದುಕ್ತಕ್ಕಂಥವರು, ಈ ದೇಹವೇ ದೇವಾಲಯ, ಅಂತರಂಗದ ಪರಮಾತ್ಮನೇ ಸೃಷ್ಟಿಕರ್ತ ನನ್ನ ಒಳಗೆ ಇದ್ದಾನೆ ಎಂದು ಈ ಭಾವನೆ ಇಟ್ಕೊಂಡು ನಿಮ್ಮ ಶರಣರ ಪಾದವಲ್ಲದೆ ಅಂದರೆ ಯಾರು ಲಿಂಗ ಭಕ್ತರು, ಯಾರು ಶಿವಭಕ್ತರು, ಯಾರು ಏಕದೇವೋಪಾಸಕರು ಇರ್ತಾರಲ್ಲ, ಜೀವಗಳಲ್ಲಿ ಶಿವನನ್ನು ಕಾಣ್ತಕ್ಕಂಥವರು, ಅಂಥ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಇರಿಸು ಕೂಡಲ ಸಂಗಮ ದೇವ. ಪಾದ ಅಂದರೆ ಕಾಲುಗಳಲ್ಲ, ಪಾದವೆಂದರೆ ಸೃಷ್ಟಿಕರ್ತನ ಜ್ಞಾನ. ಅಂತಹ ಸಂಘದಲ್ಲಿ ಇರಿಸುವಂತೆ ಮಾಡು. ಅಂಥವರ ಜೊತೆನೇ ನನಗೆ ನನ್ನ ಯಾವುದೇ ಕೆಲಸ ಇದ್ದರೂ ಅವರ ಜೊತೆ ಇರುವಂತೆ ಮಾಡು ಎಂದು ಬಸವಣ್ಣವರು ಏನು ಹೇಳಿದಾರಲ್ಲ, ಈ ಪ್ರಯೋಗ ಇವತ್ತು ಭಾರತ ದೇಶದಲ್ಲಿ 140 ಕೋಟಿ ಜನರು ಇದ್ದಾರಲ್ಲ, ನಿಮ್ಮೆಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ಏನಪ್ಪ ಅಂದರೆ ಈ ವಿಚಾರಗಳನ್ನು ನಾವು ನೀವು ಕೂಡಿ ಎಲ್ಲ ಪ್ರಯೋಗ ಮಾಡಿ ನೋಡೋಣ. ಮೊದಲ ಒಂದೇ ಒಂದು ದಿವಸ ಪ್ರಯೋಗ ಮಾಡೋಣ, ನೋಡೋಣ. ಶಬ್ದಗಳು ನೋಡುವುದಾಗಲಿ ಕೇಳುವುದಾಗಲಿ ಜರೂರಿ ಇದ್ದೀವಿ ಮಾತ್ರ, ಇಲ್ಲದ ಮೂಕಾಗಿರೋಣ ಎಂದು ಹೇಳುತ್ತಾ ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಸಂದೇಶಗಳು ಎಲ್ಲರಿಗೂ ಅವಶ್ಯಕತೆ ಇರುವುದರಿಂದ ನಾನು ಕೊನೆಯದಾಗಿ ಬಾಗಿದ ತಲೆ ಮುಗಿದ ಕೈಲಿಂದ ತಮ್ಮೆಲ್ಲರಿಗೆ ಶರಣುಗಳನ್ನು ತಿಳಿಸುತ್ತಿದ್ದೇನೆ.